ತಾಲೂಕಿನ ಕೊಂಡ್ಘಟ್ಟ ಗ್ರಾಮದ ಯುವಕರಿಂದ ಕೊಂಡ್ಘಟ್ಟ ಪ್ರೀಮಿಯರ್ ಲೀಗ್ ಕ್ರೀಡಾಕೂಟವನ್ನು ಕಳೆದ 3 ದಿನಗಳಿಂದ ಕೊಂಡ್ಘಟ್ಟ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿತ್ತು. ಭಾನುವಾರ ನಡೆದ ಅಂತಿಮ ಹಣಾಹಣಿಯಲ್ಲಿ ಎ ತಂಡವನ್ನು ಮಣಿಸಿ ಕೊಂಡ್ಘಟ್ಟ ಪ್ರೀಮಿಯರ್ ಲೀಗ್ ಟ್ರೋಫಿಯನ್ನು ಕೊಂಡ್ಘಟ್ಟ ಬಿ ತಂಡ ಮುಡಿಗೇರಿಸಿಕೊಂಡಿತು. ವಿಜೇತ ತಂಡಕ್ಕೆ ಪ್ರಥಮ ಬಹುಮಾನವಾಗಿ 50,000 ಬಹುಮಾನ ಜೊತೆಗೆ ಆಕರ್ಷಕ ಟ್ರೋಫಿ, ಕುರಿಯನ್ನು ನೀಡಿ ಪ್ರೋತ್ಸಾಹಿಸಲಾಯಿತು. ರನ್ನರ್ ಅಪ್ ತಂಡಕ್ಕೆ 30,000 ನಗದು, ಆಕರ್ಷಕ ಟ್ರೋಫಿಯನ್ನು ನೀಡಲಾಯಿತು. ಈ ವೇಳೆ ಸಮಾಜ ಸೇವಕರು, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ನಾರಾಯಣಸ್ವಾಮಿ, ಮುಖಂಡರಾದ ರಮೇಶ್, ಸೋಮಶೇಖರ್, ಪಾಪೇಗೌಡ, ಮಂಜುನಾಥ, ಪುನೀತ್ ಮತ್ತಿತರರು ಇದ್ದರು. ಇವತ್ತೇನು ಕೊನಗಾಡದಲ್ಲಿ ಆಡಿದಂಥ KPL ಸೀಸನ್ 1 ಇವತ್ತೇನು ಕೊನಗಾಡದಲ್ಲಿ ಪ್ರೋಗ್ರಾಮ್ ನಡೆಸಿದ್ದಂಥ ಎಲ್ಲ ನಮ್ಮ ಹುಡುಗರಿಗೆ ಫಸ್ಟ್ ಧನ್ಯವಾದಗಳು ಹೇಳ್ತೀವಿ. ಅದೇ ರೀತಿ ನಮ್ಮ ಈ ಹುಡುಗರಿಗೆ ಪ್ರೋತ್ಸಾಹ ಕೊಟ್ಟಂಥ ಊರಿನ ಎಲ್ಲ ಮುಖಂಡರುಗಳು, ಅಕ್ಕಪಕ್ಕದವರು, ಎಲ್ಲ ಗ್ರಾಮಸ್ಥರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತೀನಿ. ಇದೇ ರೀತಿ ನಮ್ಮದು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಇಲ್ಲ, ಇದು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಈಗ ಪ್ರಾರಂಭ ಮಾಡಿದ್ದೀವಿ. ಮತ್ತು ನಾವು ಈಗೇನು ಪಂಚಾಯತಿ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಅಲ್ಲ, ಊರಿನ ಮಟ್ಟದಲ್ಲಿ, ಮತ್ತು ಪಂಚಾಯತಿ ಮಟ್ಟದಲ್ಲಿ, ಆಗ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಈಗ ಸ್ಟೇಟ್ ಮಟ್ಟದಲ್ಲಿ ಹೋಗಬೇಕು ಅಂತ ನಮ್ಮ ಹುಡುಗರಿಗೆಲ್ಲ ಪ್ರೋತ್ಸಾಹ ತುಂಬಿ, ಇದೇ ಪ್ರೋತ್ಸಾಹ ನಮ್ಮ ಹುಡುಗರಲ್ಲಿ ಇರಲಿ, ಎಲ್ಲ ಒಗ್ಗಟ್ಟಿರಲಿ. ಏನೇ ಒಂದು ಭಿನ್ನಾಭಿಪ್ರಾಯ ಇದ್ದರೂ ನಮ್ಮ ಹುಡುಗರು ಸರಿ ಮಾಡ್ಕೊಂಡು ಮುಂದೆ ನಮ್ಮನ್ನು ಕೊನಗಟ್ಟದ ಒಂದು ಕೀರ್ತಿನ ಬೇರೆ ಕಡೆ ಮೆರಿಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಅದಕ್ಕೆ ನಮ್ಮ ಎಲ್ಲ ಮುಖಂಡರು ಸಹಾಯ ಇದ್ದೇ ಇರ್ತದೆ ನಮ್ಮ ಹುಡುಗರಿಗೆ. ಈ ಮಾತನ್ನ ಹೇಳಿ ನಾನು ನನ್ನ ಮಾತು ಮುಗಿಸ್ತೀನಿ. ಕ್ರೀಡೆಗಳು ಯುವಕರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ? ಬರೋ ದುಶ್ಚಟಗಳಿಗೆ ಅಲ್ಲ, ಕ್ರೀಡೆಗಳು ಅಂತಂದರೆ ಎಲ್ಲ ಆಲ್ರೆಡಿ ಮರ್ತೋಗ್ಬಿಟ್ಟವ್ರೆ. ಈ ಕ್ರೀಡೆಗಳನ್ನ ಮರ್ತುಬಿಟ್ಟು ಈ ಮೊಬೈಲ್ ಹಿಡ್ಕೊಂಡು ಬೇರೆ ಬೇರೆ ಆ್ಯಕ್ಟಿವಿಟಿಗೆ ಹೊರಟೋಗ್ಬಿಟ್ಟಿದ್ದಾರೆ ಹುಡುಗರು. ದಯವಿಟ್ಟು ಎಲ್ಲರೂ ಈ ಕ್ರೀಡೆಗಳಿಗೆ ಬರಬೇಕು. ಅದು ಯಾಕಂದರೆ ಎಲ್ಲೋ ಒಂದು ಕಡೆ ನಮ್ಮ ಈ ಹಳ್ಳಿಗಳಲ್ಲಿ ಅದು ಮರ್ತೋಗ್ಬಿಟ್ಟಿದ್ದಾರೆ. ಈ ಸಿಟಿಗಳಲ್ಲಿ ಮಾತ್ರ ಸ್ವಲ್ಪ ಕ್ರೀಡೆಗಳು ಅನ್ನೋದು ಇದೆ. ಹಳ್ಳಿಗಳಲ್ಲಿ ಯಾಕೆ ಮರ್ತೋಗೋರು ಅಂದರೆ ಬೇರೆ ಬೇರೆ ಆ್ಯಕ್ಟಿವಿಟಿಯಲ್ಲಿ ಮರ್ತೋಗಿದ್ದಾರೆ. ಇದನ್ನು ನಾವು ಹುಡುಗರೆಲ್ಲ ಕಲಿಬೇಕು. ಅದರಿಂದ ಒಳ್ಳೇದೈತೆ, ಆಮೇಲೆ ಎಲ್ಲರಿಗೂ ಒಳ್ಳೇದಾಗ್ತೈತೆ ಅನ್ನೋದು ನನ್ನ ಅಭಿಪ್ರಾಯ.